ಪಂಚರಾಜ್ಯ ಚುನಾವಣೆ ಮುಗಿದ ಬೆನ್ನಲ್ಲೇ ಈಗ ಕೇಂದ್ರ ಸರ್ಕಾರ ಕಮರ್ಷಿಯಲ್ ಸಿಲಿಂಡರ್ಗೆ 993 ಬೆಲೆ ಹೆಚ್ಚಳ ಮಾಡಿರುವಂಥದ್ದು. ಹಾಗಿದ್ರೆ ಸದ್ಯ ಹೋಟೆಲ್ನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಹೋಟೆಲ್ನ ಮಾಲೀಕರಿದ್ದಾರೆ. ಅವರು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಪಂಚರಾಜ್ಯ ಚುನಾವಣೆ ಮುಗಿದಿರುವಂಥದ್ದು, ಮುಗಿದಂತಹ ಬೆನ್ನಲ್ಲೇ ಈಗ ಕಮರ್ಷಿಯಲ್ ಸಿಲಿಂಡರ್ಗೆ 990 ರೂಪಾಯಿ ಹೆಚ್ಚಳ ಮಾಡಿರುವಂಥದ್ದು. ಸದ್ಯದ ವಾಸ್ತವ ಪರಿಸ್ಥಿತಿ ಹೇಗಿದೆ? ಹೋಟೆಲ್ನಲ್ಲಿ ಪೂರೈಕೆ ಆಗ್ತಿದೆಯಾ ಗ್ಯಾಸು? ಬೆಲೆ ಹೆಚ್ಚಳ ಮಾಡೋದ್ರಿಂದಾಗಿ ಯಾವ ರೀತಿಯಾಗಿ ನಿಮಗೆ ಸಮಸ್ಯೆ ಆಗ್ತಿದೆ ಅಂತ? ಈಗ ಪ್ರೆಸೆಂಟ್ ಪರಿಸ್ಥಿತಿ ಅಂದರೆ ಎಲ್ಲ ಹೋಟ್ಲವರಿಗೂ ತೊಂದರೆ, ಕಾರ್ಮಿಕರಿಗೂ ತೊಂದರೆ, ಈ ಗ್ರಾಹಕರಿಗೂ ತೊಂದರೆ. ಯಾಕೆಂದರೆ ನಾವು ಎಲ್ಲ ಟೈಮ್ನಲ್ಲೇ ಒಂದು ವರ್ಷಕ್ಕೆ ಒಂದು ಸಲ ರೇಟ್ ಜಾಸ್ತಿ ಮಾಡ್ಬೋದು. ಇವಾಗ ಪುನಃ ಜಾಸ್ತಿ ಮಾಡಿದ್ದಾರೆ ನೋಡಿ. ಎಲ್ಲ ಇದು ಬೇಳೆ ಆಮೇಲೆ ಎಣ್ಣೆ ಎಲ್ಲ ಜಾಸ್ತಿ ಆಗಿದೆ. ಇವಾಗ ತುಂಬ ತೊಂದರೆ ಆಗಿದೆ. ಅಲ್ಲ, ಈಗ ಮೊದಲೇ ಯುದ್ಧ ಆಗಿರೋದು, ಗ್ಯಾಸ್ ಪೂರೈಕೆ ಆಗ್ತಿರ್ಲಿಲ್ಲ. ಈಗ ಮತ್ತೆ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿರುವಂಥದ್ದು, ಮತ್ತೆ ಹೇಗೆ ಯಾವ ರೀತಿಯಾಗಿ ಈಗ ಸಿಲಿಂಡರ್ ಪೂರೈಕೆ ಆಗ್ತಿದೆ, ಯಾವ ರೀತಿಯಾಗಿ ಸಮಸ್ಯೆ ಆಗ್ತಿದೆ ಅನ್ನುವಂಥದ್ದು? ಈಗ ಸಿಲಿಂಡ್ರ್ ಬರ್ತಾ ಇದೆ, ಅಂದರೆ 4 ಬರುವಾಗೆ 2 ಬರ್ತದೆ, ಆ ಥರ ಬರ್ತಾ ಇದೆ. ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ದಾರೆ. ಈಗ 993 ರೂಪಾಯಿ ಹೆಚ್ಚಳ ಆಗಿದೆಯಲ್ಲ, ಅದರಿಂದಾಗಿ ಬಿಸ್ನೆಸ್ಸಿಗೆ ಹೋಟೆಲ್ ನಡೆಸಲಿಕ್ಕೆ ಏನೆಲ್ಲ ಸಮಸ್ಯೆಗಳಾಗಿದೆ ಅಂತ? ಸಮಸ್ಯೆ ಅಂದರೆ ನಮಗೆ ಸಮಸ್ಯೆ ಆಗಿದೆ. ಈಗ ರೇಟ್ ಜಾಸ್ತಿ ಮಾಡ್ಲಿಕ್ಕೆ ಆಗಲ್ಲ, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಅದೇ ಸಮಸ್ಯೆ ಆಗಿದೆ. ಈಗ ಯಾವ ಥರ ಮೇಂಟೈನ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಅಂದ್ರೆ ಈಗ ಗ್ಯಾಸ್ ಬೆಲೆ ಹೆಚ್ಚಳ ಆಗಿದೆ, ಆದ್ರೆ ನೀವು ಅಂದ್ರೆ ಪದಾರ್ಥಗಳ ಮೇಲೆ ಅಥವಾ ಹೋಟೆಲ್ ಬರುವಂತಹ ಸದ್ಯಕ್ಕೆ ಜಾಸ್ತಿ ಮಾಡ್ಲಿಕ್ಕೆ ಐಟಮ್ಗಳ ಮೇಲೆ ಜಾಸ್ತಿ ಮಾಡ್ತೀರಾ ಅಥವಾ ಹೆಂಗೆ? ಮಾಡ್ಲಿಕ್ಕೆ ಆಗಲ್ಲ. ಇವಾಗ ಸದ್ಯಕ್ಕೆ ಯಾವುದಕ್ಕೂ ಜಾಸ್ತಿ ಮಾಡಲ್ಲ. ಅದೇ ತೊಂದರೆ ಆಗಿದೆ. ಮತ್ತೆ ಹೇಗೆ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥದ್ದು ಹೇಗೆ? ಒಂದು ಕಡೆ ಸಿಲಿಂಡರ್ಗಳ ಬೆಲೆ ಹೆಚ್ಚಳ ಆಗಿರುವಂಥದ್ದು, ದಿನಬಳಕೆ ವಸ್ತುಗಳು ಮತ್ತೆ ಹೋಟೆಲ್ ಬಳಸುವಂತಹ ವಸ್ತುಗಳ ಬೆಲೆ ಕೂಡ ಹೆಚ್ಚಾಗಿದೆ. ಈಗ ನೀವು ಆಹಾರದ ಮೇಲೂ ಕೂಡ ನೀವು ಬೆಲೆ ಹೆಚ್ಚಳ ಮಾಡಿಲ್ಲ ಅಂದಮೇಲೆ ಯಾವ ರೀತಿಯಾಗಿ ನೀವು ಅದನ್ನ ಬ್ಯಾಲೆನ್ಸ್ ಮಾಡ್ತೀರಾ? ಹೆಂಗೆ ಏನು ನೋಡಬೇಕು, ಸ್ವಲ್ಪ ನೋಡಿಬಿಟ್ಟು ಆಮೇಲೆ ಜಾಸ್ತಿ ಮಾಡಬೇಕಾಗುತ್ತೆ. ಏನು ಬೇರೆ ಆಲ್ಟರ್ನೇಟಿವ್ ಇಲ್ಲ. ಓಕೆ, ಏನು ಹೇಳ್ತೀರಾ? ಕೇಂದ್ರ ಸರ್ಕಾರಕ್ಕೆ ಏನು ಹೇಳ್ತೀರಿ? ಈಗಾಗಲೇ ಪಂಚರಾಜ್ಯ ಚುನಾವಣೆಗಳು ಮುಗಿದಿರುವಂತಹ ಬೆನ್ನಲ್ಲೇ ಈ ರೀತಿ ಬೆಲೆ ಹೆಚ್ಚಳವಾಗಿರುವಂಥದ್ದು ಗ್ಯಾಸ್ಗೆ ಏನು ಹೇಳ್ತೀರಿ? ಇವಾಗ ಅಂದರೆ ಈಗ ಜನರಿಂದ ಆರಿಸಲ್ಪಟ್ಟಂಥ ಸರ್ಕಾರ ಜನರಿಗಾಗಿ ಇರ್ತದೆ, ಹೌದಲ್ಲ? ಅದಕ್ಕಾಗಿ ನಾವು ಏನು ಹೇಳ್ತೇವೆ, GST ಆದರೂ ಸ್ವಲ್ಪ ಕಮ್ಮಿ ಮಾಡಲಿ ಅಂತ ಹೇಳ್ತಾರೆ. ನಮಗೆ ಇವಾಗ ಬಿಡಲಿಕ್ಕೂ ಇಲ್ಲ, ಹಿಡಿಯೋಕ್ಕೂ ಇಲ್ಲ. ಒಂದು ಇದಿದೆ ನೋಡಿ, ನದಿ ತುಂಬಿ ಹರಿಯುತ್ತದೆ. ಇಬ್ಬರು ನಿಂತಿದ್ದಾರೆ. ಇಬ್ಬರು ನಿಂತುಬಿಟ್ಟು ಮುಂದೆ ಒಂದು ಇದು ಕಪ್ಪು ಒಂದು ಕಂಬಳಿ ಥರ ಹೋಗ್ತಾ ಇದೆ. ಒಬ್ಬ ಹೇಳಿದ, ನಾನು ತೊಗೊಂಡು ಬರ್ತೇನೆ ಅಂತ ಹೋಗಿದ್ದಾನೆ. ತೊಗೊಂಡು ಬರ್ತೇನೆ ಅಂತ ಹಾರಿದ್ದಾನೆ, ತೊಗೊಂಡು ಅದನ್ನು ಹಿಡ್ಕೊಂಡಿದ್ದಾನೆ. ಹಿಡ್ಕೊಂಡ್ಬಿಟ್ಟು ಮುಂದೆ ಮುಂದೆ ಹೋಗ್ತಾ ಇದ್ದಾನೆ. ಮುಂದೆ ಹೋಗ್ತಾನೆ. ಇನ್ನು ದಡದಲ್ಲಿದ್ದವನು, ಬಾ, ಯಾಕೆ ಮುಂದೆ ಹೋಗ್ತೀಯ, ಹಿಡ್ಕೊಂಡು ಬಾ ಅಂತ ಹೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ಇದು ಕಂಬಳಿ ಅಲ್ಲ, ಕರಡಿ ಅಂತ ಹೇಳ್ತಾನೆ. ಕರಡಿ ಅದು ಬಿಟ್ಟು ಬಾ ಅಂತ ಹೇಳ್ತಾನೆ. ನಾನು ಬಿಟ್ಟಿದ್ದೇನೆ, ಅದು ಬಿಡಲ್ಲ ಅಂತ. ಹಾಗೇನೆ ನಮ್ಮ ಪರಿಸ್ಥಿತಿ ಅದೇ ಥರ ಆಗಿದೆ. ಈಗ ನಮಗೆ ಬಿಡ್ಲಿಕ್ಕಾಗಲ್ಲ, ಅದು ಬಿಡಲ್ಲ, ಅದು ಬಿಟ್ಟು ನಾವು ಬಿಟ್ಟರು ಅದು ಬಿಡಲ್ಲ, ಆ ಥರ ಆಗಿದೆ. ಆ ಥರ ಆಗಿದೆ. ಮತ್ತೆ ಯಾವ ರೀತಿಯಾಗಿ ಮತ್ತೆ ಹೋಟೆಲ್ನ ಮುಂದೆ ನಡೆಸ್ಕೊಂಡು ಹೋಗುವಂಥದ್ದು ಯಾವ ಥರ? ಒಂದಷ್ಟು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ, ಸಿಬ್ಬಂದಿಗಳೆಲ್ಲ ಇದ್ದಾರೆ, ಅದೆಲ್ಲ ಹೆಂಗೆ ಕತೆ ಅಂತ ಅದೇ ನೋಡ್ಬೇಕು ಸರ್. ನೋಡ್ಬಿಟ್ಟು ಮಾಡಬೇಕು, ಯಾವ ಥರ ಹೋಗ್ತದೆ ಅಂತ ನೋಡಬೇಕು. ಈಗ ಜನರಿಂದ ಆರಿಸಲ್ಪಟ್ಟಂಥ ನಾವೇ ಸರ್ಕಾರನ ಆರಿಸುವರು. ಆದ್ದರಿಂದ ಅವರು ನಮ್ಮ ಇದನ್ನು ಅವರು ಸ್ಪಂದನೆ ಮಾಡಬೇಕು. ಏನೋ ಒಂದು GST ಏನು ಕಮ್ಮಿ ಮಾಡಬೇಕು, ಅವರು ಏನಾದರೂ ಮಾಡಬೇಕು. ಇದಿಷ್ಟು ಹೋಟೆಲ್ನ ಮಾಲೀಕರು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.